ಬೆಂಗಳೂರಿನಲ್ಲಿ ಸಾಗ್ತಾ ಇದ್ದಾಗ ಬ್ಯಾರಿಕೇಡ್ ಜಂಪ್ ಮಾಡೋದಕ್ಕೆ ಯುವಕನೋರ್ವ ಯತ್ನಿಸಿದ. ಮೋದಿ ಅವರನ್ನ ನೋಡೋದಕ್ಕೆ ರೋಡ್ಗೆ ನುಗ್ಗೋದಕ್ಕೆ ಯುವಕನೊಬ್ಬ ಯತ್ನಿಸಿದಂತಹ ಘಟನೆ ನಡೆಯಿತು. ರಸ್ತೆಗೆ ಬರೋದಕ್ಕೆ ಅಂತ ಆತ ಪ್ರಯತ್ನಪಟ್ಟ. ಆ ಯುವಕನನ್ನ ಪೊಲೀಸರು ತಡೆದರು. ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ಈ ಘಟನೆ ನಡೆಯಿತು. ಯುವಕನೊಬ್ಬ ಇದಕ್ಕಿದ್ದ ಹಾಗೆ ಬ್ಯಾರಿಕೇಡ್ ಅನ್ನ ದಾಟಿಕೊಂಡು ಸೀದಾ ರಸ್ತೆಗೆ ಜಂಪ್ ಮಾಡಿದ್ದಾನೆ. ಯೂಶಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ರಿಗೂ ಇರುತ್ತೆ, ಆದ್ರೆ ಹಿಂಗ್ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಭದ್ರತೆಯ ಉಲ್ಲಂಘನೆ ಆಗುತ್ತೆ, ಬ್ರೀಚ್ ಆಫ್ ಸೆಕ್ಯೂರಿಟಿ ಆಗುತ್ತೆ. ಮಾಡಬಾರ್ದು. ನಮ್ಗೆ ಎಷ್ಟೇ ಅಭಿಮಾನ ಇರಲಿ, ಆ ಅಭಿಮಾನವನ್ನ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರವೇ ತೋರಿಸಬೇಕೇ ಹೊರತು ಯಾವುದೇ ವಿವಿಐಪಿ, ಅದು ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿಗಳೇ ಇರಲಿ, ಸಾಗ್ತಾ ಇದ್ದಾಗ ಯುವಕನೋರ್ವ ಬ್ಯಾರಿಕೇಡ್ ಜಂಪ್ ಮಾಡಿ ರಸ್ತೆಗೆ ನುಗ್ಗಿದಂತಹ ಘಟನೆ ನಡೆಯಿತು. ತಕ್ಷಣವೇ ಪೊಲೀಸರು ಓಡಿ ಹೋಗಿ ಆತನನ್ನ ತಡೆದರು. ಯಾವುದೇ ವಿವಿಐಪಿಗಳು ಸಾಗ್ತಾ ಇದ್ದಾಗ ಏನೇ ಅಭಿಮಾನ ಇದ್ರೂ ಕೂಡ ಇಂಥ ಕೆಲಸ ಮಾಡಕ್ ಹೋಗಬಾರದು, ಅದರಿಂದ ತೊಂದರೆ ಉಂಟಾಗುತ್ತೆ. ಪ್ರಧಾನಿ ಮೋದಿ ಬೆಂಗಳೂರಿನಲ್ಲಿ ಸಾಗ್ತಾ ಇದ್ದಾಗ ಬ್ಯಾರಿಕೇಡ್ ಜಂಪ್ ಮಾಡೋದಕ್ಕೆ ಯುವಕನೋರ್ವ ಯತ್ನಿಸಿದ. ಮೋದಿ ಅವರನ್ನ ನೋಡೋದಕ್ಕೆ ರೋಡ್ಗೆ ನುಗ್ಗೋದಕ್ಕೆ ಯುವಕನೊಬ್ಬ ಯತ್ನಿಸಿದಂತಹ ಘಟನೆ ನಡೆಯಿತು. ರಸ್ತೆಗೆ ಬರೋದಕ್ಕೆ ಅಂತ ಆತ ಪ್ರಯತ್ನಪಟ್ಟ. ಆ ಯುವಕನನ್ನ ಪೊಲೀಸರು ತಡೆದರು. ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ಈ ಘಟನೆ ನಡೆಯಿತು. ಯುವಕನೊಬ್ಬ ಇದಕ್ಕಿದ್ದ ಹಾಗೆ ಬ್ಯಾರಿಕೇಡ್ ಅನ್ನ ದಾಟಿಕೊಂಡು ಸೀದಾ ರಸ್ತೆಗೆ ಜಂಪ್ ಮಾಡಿದ್ದಾನೆ. ಯೂಶಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ರಿಗೂ ಇರುತ್ತೆ, ಆದ್ರೆ ಹಿಂಗ್ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಭದ್ರತೆಯ ಉಲ್ಲಂಘನೆ ಆಗುತ್ತೆ, ಬ್ರೀಚ್ ಆಫ್ ಸೆಕ್ಯೂರಿಟಿ ಆಗುತ್ತೆ. ಮಾಡಬಾರ್ದು. ನಮ್ಗೆ ಎಷ್ಟೇ ಅಭಿಮಾನ ಇರಲಿ, ಆ ಅಭಿಮಾನವನ್ನ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರವೇ ತೋರಿಸಬೇಕೇ ಹೊರತು ಯಾವುದೇ ವಿವಿಐಪಿ, ಅದು ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿಗಳೇ ಇರಲಿ, ಸಾಗ್ತಾ ಇದ್ದಾಗ ಯುವಕನೋರ್ವ ಬ್ಯಾರಿಕೇಡ್ ಜಂಪ್ ಮಾಡಿ ರಸ್ತೆಗೆ ನುಗ್ಗಿದಂತಹ ಘಟನೆ ನಡೆಯಿತು. ತಕ್ಷಣವೇ ಪೊಲೀಸರು ಓಡಿ ಹೋಗಿ ಆತನನ್ನ ತಡೆದರು. ಯಾವುದೇ ವಿವಿಐಪಿಗಳು ಸಾಗ್ತಾ ಇದ್ದಾಗ ಏನೇ ಅಭಿಮಾನ ಇದ್ರೂ ಕೂಡ ಇಂಥ ಕೆಲಸ ಮಾಡಕ್ ಹೋಗಬಾರದು, ಅದರಿಂದ ತೊಂದರೆ ಉಂಟಾಗುತ್ತೆ. ಪ್ರಧಾನಿ ಮೋದಿ ಬೆಂಗಳೂರಿನಲ್ಲಿ ಸಾಗ್ತಾ ಇದ್ದಾಗ ಬ್ಯಾರಿಕೇಡ್ ಜಂಪ್ ಮಾಡೋದಕ್ಕೆ ಯುವಕನೋರ್ವ ಯತ್ನಿಸಿದ. ಮೋದಿ ಅವರನ್ನ ನೋಡೋದಕ್ಕೆ ರೋಡ್ಗೆ ನುಗ್ಗೋದಕ್ಕೆ ಯುವಕನೊಬ್ಬ ಯತ್ನಿಸಿದಂತಹ ಘಟನೆ ನಡೆಯಿತು. ರಸ್ತೆಗೆ ಬರೋದಕ್ಕೆ ಅಂತ ಆತ ಪ್ರಯತ್ನಪಟ್ಟ. ಆ ಯುವಕನನ್ನ ಪೊಲೀಸರು ತಡೆದರು. ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ಈ ಘಟನೆ ನಡೆಯಿತು. ಯುವಕನೊಬ್ಬ ಇದಕ್ಕಿದ್ದ ಹಾಗೆ ಬ್ಯಾರಿಕೇಡ್ ಅನ್ನ ದಾಟಿಕೊಂಡು ಸೀದಾ ರಸ್ತೆಗೆ ಜಂಪ್ ಮಾಡಿದ್ದಾನೆ. ಯೂಶಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ರಿಗೂ ಇರುತ್ತೆ, ಆದ್ರೆ ಹಿಂಗ್ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಭದ್ರತೆಯ ಉಲ್ಲಂಘನೆ ಆಗುತ್ತೆ, ಬ್ರೀಚ್ ಆಫ್ ಸೆಕ್ಯೂರಿಟಿ ಆಗುತ್ತೆ. ಮಾಡಬಾರ್ದು. ನಮ್ಗೆ ಎಷ್ಟೇ ಅಭಿಮಾನ ಇರಲಿ, ಆ ಅಭಿಮಾನವನ್ನ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರವೇ ತೋರಿಸಬೇಕೇ ಹೊರತು
ಯಾವುದೇ ವಿವಿಐಪಿ ಅದು ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿಗಳೇ ಇರಲಿ, ಸಾಗ್ತಾ ಇದ್ದಾಗ ಯುವಕನೋರ್ವ ಬ್ಯಾರಿಕೇಡ್ ಜಂಪ್ ಮಾಡಿ ರಸ್ತೆಗೆ ನುಗ್ಗಿದಂತಹ ಘಟನೆ ನಡೆಯಿತು. ತಕ್ಷಣವೇ ಪೊಲೀಸರು ಓಡಿ ಹೋಗಿ ಆತನನ್ನ ತಡೆದರು. ಯಾವುದೇ ವಿವಿಐಪಿಗಳು ಸಾಗ್ತಾ ಇದ್ದಾಗ ಏನೇ ಅಭಿಮಾನ ಇದ್ರೂ ಕೂಡ ಇಂಥ ಕೆಲಸ ಮಾಡಕ್ ಹೋಗಬಾರದು, ಅದರಿಂದ ತೊಂದರೆ ಉಂಟಾಗುತ್ತೆ. ಪ್ರಧಾನಿ ಮೋದಿ ಬೆಂಗಳೂರಿನಲ್ಲಿ ಸಾಗ್ತಾ ಇದ್ದಾಗ ಬ್ಯಾರಿಕೇಡ್ ಜಂಪ್ ಮಾಡೋದಕ್ಕೆ ಯುವಕನೋರ್ವ ಯತ್ನಿಸಿದ. ಮೋದಿ ಅವರನ್ನ ನೋಡೋದಕ್ಕೆ ರೋಡ್ಗೆ ನುಗ್ಗೋದಕ್ಕೆ ಯುವಕನೊಬ್ಬ ಯತ್ನಿಸಿದಂತಹ ಘಟನೆ ನಡೆಯಿತು. ರಸ್ತೆಗೆ ಬರೋದಕ್ಕೆ ಅಂತ ಆತ ಪ್ರಯತ್ನಪಟ್ಟ. ಆ ಯುವಕನನ್ನ ಪೊಲೀಸರು ತಡೆದರು. ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ಈ ಘಟನೆ ನಡೆಯಿತು. ಯುವಕನೊಬ್ಬ ಇದ್ದಕ್ಕಿದ್ದ ಹಾಗೆ ಬ್ಯಾರಿಕೇಡ್ ಅನ್ನ ದಾಟಿಕೊಂಡು ಸೀದಾ ರಸ್ತೆಗೆ ಜಂಪ್ ಮಾಡಿದ್ದಾನೆ. ಯೂಶಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ರಿಗೂ ಇರುತ್ತೆ, ಆದ್ರೆ ಹಿಂಗ್ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಭದ್ರತೆಯ ಉಲ್ಲಂಘನೆ ಆಗುತ್ತೆ, ಬ್ರೀಚ್ ಆಫ್ ಸೆಕ್ಯೂರಿಟಿ ಆಗುತ್ತೆ. ಮಾಡಬಾರ್ದು. ನಮ್ಗೆ ಎಷ್ಟೇ ಅಭಿಮಾನ ಇರಲಿ, ಆ ಅಭಿಮಾನವನ್ನ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರವೇ ತೋರಿಸಬೇಕೇ ಹೊರತು ಯಾವುದೇ ವಿವಿಐಪಿ ಅದು ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿಗಳೇ ಇರಲಿ, ಸಾಗ್ತಾ ಇದ್ದಾಗ ಯುವಕನೋರ್ವ ಬ್ಯಾರಿಕೇಡ್ ಜಂಪ್ ಮಾಡಿ ರಸ್ತೆಗೆ ನುಗ್ಗಿದಂತಹ ಘಟನೆ ನಡೆಯಿತು. ತಕ್ಷಣವೇ ಪೊಲೀಸರು ಓಡಿ ಹೋಗಿ ಆತನನ್ನ ತಡೆದರು. ಯಾವುದೇ ವಿವಿಐಪಿಗಳು ಸಾಗ್ತಾ ಇದ್ದಾಗ ಏನೇ ಅಭಿಮಾನ ಇದ್ರೂ ಕೂಡ ಇಂಥ ಕೆಲಸ ಮಾಡಕ್ ಹೋಗಬಾರದು, ಅದರಿಂದ ತೊಂದರೆ ಉಂಟಾಗುತ್ತೆ.